ಅಮ್ಮ ಜನನಿ ಹಾಗೇನು ಹೀಗೆ ಹೇಳಿದೆ. ನಾನೇನು ಸಾಮಾನ್ಯದವನೆಂದು ತಿಳಿದಿರುವೆಯ ಮಾತೆ? ಶ್ರೀರಾಮಚಂದ್ರನ ಅಂತಃಕರಣ ಹೊಂದಿರಲಿ, ನಿಮ್ಮ ಅನುಗ್ರಹ ಹೊಂದಿದ್ದರೆ ನನ್ನನ್ನು ಎತ್ತಿಕೊಂಡ ಈ ಸಮುದ್ರವನ್ನು ಹಾರುವಾಗ ಆ ನೀಚನಾದ ರಾವಣನು ನಿನ್ನ ಮೇಲೆ ಯುದ್ಧಕ್ಕೆ ಬಂದರೆ ಎನ್ನನ್ನು ಎಗಲ ಮೇಲಿದ್ದನಿಂದ ಎಲ್ಲ ಗತಿ ಏನಾದೀತು ಮಗನೇ? ಇದು ಅಲ್ಲದೆ ಪರಪುರುಷನಾದ ನಿನ್ನನ್ನು ನಾನು ಸೋಂಕಿಸಬಹುದೇ? ತಿಳಿದು ನೋಡು ಪುತ್ರ ಕೋಮಲರತ್ನ. ಶ್ರೀರಾಮಚಂದ್ರನ ಅರ್ಧಾಂಗಿನಿಯಾದ ಸೀತಾ ಮಾತೆಯೇ, ನಿನ್ನ ಮಾತುಗಳಿಗೆ ಪ್ರತಿ ಉತ್ತರ ಉಂಟೆ ತಾಯಿ. ಆದರೆ ನಾನು ಶ್ರೀರಾಮಚಂದ್ರನಲ್ಲಿಗೆ ತೆರಳಿ ನಿಮ್ಮ ಕುಶಲ ವಾರ್ತೆಯನ್ನು ಕೇಳಿ ವಾಮನ ಸೈನ್ಯದೊಡನೆ ಆತನನ್ನು ಇಲ್ಲಿಗೆ ಬರ ಹೇಳಿ ರಾವಣನ ವಧೆಗೆ ಏರ್ಪಡಿಸಿದ ಮಾತೆ ಮರಳಿ ಇವರುಗಳು ಹಣ್ಣು ಫಲಗಳನ್ನು ತಿಂದ ಬರುವೆ. ಅಪ್ಪನೆಯನ್ನು ದಯಪಾಲಿಸುವ ಮಾತೆ ಲೋಕ ಪ್ರಖ್ಯಾತ. ಅದೇ ಚೆನ್ನಾಗಿ
ನಿಮ್ಮನ್ನು ಪ್ರಾಣನಾಥ ಬಿಟ್ಟಿರುವುದು ಹೋಗಿ ನೋಡಿ ರಾಕ್ಷಸರ. ಇದು ಏನು ಪರಮಾಚಾರ್ಯ, ಬ್ರಹ್ಮನೇ ಮಹತ್ತದವರಿಗೂ ಬ್ರಹ್ಮಾತ್ಮದಲ್ಲಿ ಕಟ್ಟು ಬಿದ್ದವನೆಂದು ನನಗೆ ಹೇಳಿದರು. ಶ್ರೀರಾಮಚಂದ್ರನು ರಾವಣನ ಬಲಾದಿಗಳನ್ನು ತಿಳಿದು ಬಾ ಎಂದು ನನಗೆ ಹೇಳಿದನು. ಈಗ ಇದೇ ಒಂದು ಸಮಯ. ಆ ನೀಚ ರಕ್ಕಸರು ನನ್ನನ್ನು ರಾವಣನ ಸನ್ನಿಧಿಗೆ ಎತ್ತಿಕೊಂಡು ಹೋಗುವರು. ಆಗ ಅಲ್ಲಿನ ಸಂದರ್ಭಗಳು ಚೆನ್ನಾಗಿ ತಿಳಿದು ಬರುತ್ತವೆ. ಆಹಾ ಶ್ರೀರಾಮಚಂದ್ರ, ನಿಮ್ಮ ಅಂತಃಕರಣ ಹೊಂದಿರಲಿದ್ದೇನೋ ದಿವ್ಯ ಪ್ರಭಾವ. ಒಳ್ಳೆಯದು ಇರಲಿ ಇರಲಿ. ಹೇಗಪ್ಪ ನಾನು ನೋಡಬಹುದ ನೋಡ್ಕೊಂಡು ಸೆರೆಮನೆಯಲ್ಲಿ ಹಾಕಿ 106 ವರ್ಷ ಕರಚರಣೆಯಲ್ಲಿ ಸಂತೋಷವನ್ನು ಹಾಕಿಸಿಕೊಂಡ ಪಿಂಕ ಉಳ್ಳ ರಾಮನು ಇವನು ನಮ್ಮ ಬಲಶಾಲಿಯಾದ ವಾಣಿಯ ಭಾಗದಲ್ಲಿ ಸಿಲುಕು ಬಿದ್ದು ಚತುರ್ ಸಮುದ್ರದಲ್ಲಿ ಮುಳುಗಿಸಿ ಕಿಷ್ಕಿಂಧಾವನದಲ್ಲೂ ಹಿಂದಿರುಗಿ ಓಡೋಡಿ ಬಂದ ವೀರರಾಮನು ಇವನು ದೀಪದಲ್ಲಿರುವ ಸ್ತ್ರೀಯರು ಇದು 10 ತಲೆಗಳೆಂದು ತಮ್ಮ ಕೈಯಲ್ಲಿ ಬಿಡಿದುಕೊಂಡರೆ ಈ ಹೊಲವು ಅವರ ಕೈಗಳು ಕಚ್ಚಲು ಅವರು ಹಣ್ಣುಂಡ
ಶ್ರೀರಾಮಚಂದ್ರನು ಸಾಮಾನ್ಯನವನೆಂದು ತಿಳಿಯೋಣ. ವ್ಯಕ್ತವಾಗಿ ನಿನ್ನ ಅಹಂಕಾರವನ್ನು ಹೊಂದಿ ನಿನ್ನ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡ. ಎನ್ನ ವಾಕ್ಯವು ಕೇವಲ ಹಿತವಾದುದೆಂದು ನಂಬು. ಅಪನಂಬಿಕ ಪಟ್ಟರೆ ನಿನ್ನ ಚಕ್ರಗಂಧಕ್ಕೆ ಬರುವುದು ಶ್ರೀರಾಮನನ್ನು. ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಶರಣಾಗತನಾಗಿ ಬಾಳು. ಎನ್ನ ವಾಕ್ಯವು ಕೇವಲ ಹಿತವಾದುದೆಂದು ನಂಬು. ಎಲ್ಲ ಈ ರಾವಣ ಕಥೆಯೇ ನಿಮಗೆ ಪ್ರತಿಕೂಲವಾದ ಪ್ರತಿಕೂಲವಾದ ಬೇಡವನ್ನು ನಿನಗೆ ತಕ್ಕ ಮರ್ಯಾದೆಯ ಮಾಡಿಸೋದು ಸರ್ವಥಾನು. ಇವನ ಭಾವಕ್ಕೆ ಬಟ್ಟೆಯ ಸುತ್ತಿ ತರಗತಿಗೆ ಹಚ್ಚಿ ಇವನಿಗೆ ಬೆಂಕಿಯ ಹಚ್ಚಿ ನಮ್ಮ ಪುರ ಬೀದಿಯಲ್ಲಿ ಮೆರೆಯಿಸಿ ಆಕೆಗೆ ಕೃತಿಗೆ ಎಲ್ಲ ಪೂಜೆಗಳು ನಿತ್ಯ ಗೋರಿ ಕಾರ್ತಿಕ ಬಂದಿತ್ತು. ನಿನ್ನ ಕರ್ಮ ಪ್ರದೋಷದಿಂದ ನಾನು ಬಂದಿರುವ ರಂಗಾಯಣವನ್ನು ಉತ್ಕೃಷ್ಟದ ಕೋಪಾವೇಶದಿಂದ ಬೆಂಕಿಯ ಚಿಕಿತ್ಸೆಯಿಂದ ಕಿನ್ನಗಿರಿಯಲು ಗಮನವಾಗದೆ ಎಲ್ಲ ಉತ್ಕೃಷ್ಟದ ಕೋಪಾವೇಶದಿಂದ ಈ ಸುಳ್ಳು
ಕಾಣಬೇಕು ಎಂಬ ಆತುರದಿಂದ ಬಹಳ ಇರುವುದು. ಶೀಘ್ರದಿಂದ ಕಪಬಲಕ್ಕೆ ಎಣ್ಣೆಯನ್ನು ನೇಮಿಸುವ ಕಪಿವೀರನೇ. ನೀವೇನು ಬೇಸರ ಬರಲ್ಲ.
ಏಳೈ ಬಸವನ ರಾವಣನೇ ಅತ್ತೆ ಅಂತ ಹುಟ್ಟಿ ಕೊಬ್ಬಿನಂತೆ ಪ್ರೌಢರಂತೆ ಮಾತು ಸುಧುರ ಎಳೆ ಅದಮ ರಾಮಚಂದ್ರ ಅನಂತ ಶತಕೋಟಿ ಭಾಸ್ಕರ ಪ್ರತಾಪವನ್ನು ನಿನ್ನ ಸುತ್ತಲೂ ಮಿಗಿಮಿಗಿ ಸಿಕ್ಕಿಡಿಗಳು ದಗಿತೇಸುವ ಮುರಿದಾಡುವ ಬಾಣದಿಂದ ಗೋವಿನ ಹೋರಾಟ
ಜಾಗ್ರತೆಯಿಂದ ಅಯೋಧ್ಯೆ ಪಟ್ಟಣಕ್ಕೆ ಹೋಗೋಣ ಬಾ ಅಂತ ಹನುಮಂತ. ನಿನ್ನ ಇಷ್ಟದಂತ ಆಗಲಿ ಕಾಂತೆ.